ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ರಕ್ತದಾನ ಶಿಬಿರ. ಶಿಕ್ಷಣದ ಜೊತೆಗೆ ಸಾಮಾಜಿಕ ಕಳಕಳಿ ಅಗತ್ಯ. ಡಾಕ್ಟರ್ ಮಹೇಶ್ ಬಿರಾದರ್. ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚಿಟ್ಟ ಗ್ರಾಮದಲ್ಲಿ ಸದಸ್ಯತ್ವ ಅಭಿಯಾನ 2024ರ ವಿಶೇಷ ಸಭೆ. 8ನೇ ಮುಖ್ಯಮಂತ್ರಿಯಾಗಿ ಅತಿಶಿ ಅಧಿಕಾರ ಸ್ವೀಕಾರ. ಕೇಜ್ರಿವಾಲ್ಗಾಗಿ ಕುರ್ಚಿ ಖಾಲಿ ಬಿಟ್ಟ ಆಪ್ ನಾಯಕಿ. ಸುದ್ದಿಯ ವಿವರಗಳು. ಇಂದಿನ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆಗೆ ಸಾಮಾಜಿಕ ಕಳಕಳಿ ಇರುವುದು ಅತ್ಯಂತ ಅಗತ್ಯವಾಗಿದೆ ಎಂದು ಬ್ರಿಮ್ಸ್ ಬೀದರ್ನ ಮೆಡಿಕಲ್ ಸರ್ಜನ್ ಡಾಕ್ಟರ್ ಮಹೇಶ್ ಬಿರಾದರ್ ಹೇಳಿದರು. ಅವರು ಬೀದರ್ ನಗರದ ಸರ್ಕಾರಿ ಪಾಲಿಟೆಕ್ನಿಕ್ ಸಂಸ್ಥೆಯಲ್ಲಿ ಎನ್ಎಸ್ಎಸ್ ಘಟಕ ಮತ್ತು ರೆಡ್ ಕ್ರಾಸ್ ವಿಭಾಗದಿಂದ ಹಮ್ಮಿಕೊಂಡಿದ್ದ ರಕ್ತದಾನ ಶಿಬಿರ ಮತ್ತು ಹದಿಹರೆಯದ ಹೆಣ್ಣು ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ಪರಿಹಾರಗಳು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ರಕ್ತದಾನದಿಂದ ಅನೇಕರ ಜೀವ ಉಳಿಸಲು ಸಾಧ್ಯ. ಯುವಕರು ರಕ್ತದಾನಕ್ಕಾಗಿ ಹೆಚ್ಚು ಮುಂದೆ ಬರಬೇಕು. ಹೆರಿಗೆ ಅಪಘಾತದಂತಹ ತುರ್ತು ಪರಿಸ್ಥಿತಿಯಲ್ಲಿ ರಕ್ತದ ಅವಶ್ಯಕತೆ ಇರುತ್ತದೆ. ಇದೊಂದು ಅತ್ಯುತ್ತಮ ಸಮಾಜ ಸೇವಾ ಕಾರ್ಯವಾಗಿದೆ. ರಕ್ತದಾನದಿಂದ ಯಾವುದೇ ಹಾನಿ ಆಗುವುದಿಲ್ಲ. ರಕ್ತದಾನದಿಂದ ಶರೀರಕ್ಕೆ ಉಪಯೋಗಗಳಿವೆ. ರಕ್ತದಾನದಿಂದ ಮತ್ತೊಬ್ಬರ ಜೀವ ಉಳಿಸಬಹುದು. ಹಾಗೆಯೇ ನೇತ್ರದಾನದಿಂದ ಮತ್ತೊಬ್ಬರ ಬಾಳಿಗೆ ಬೆಳಕಾಗಬಹುದೆಂದು ಹೇಳಿದರು. ಭಾರತೀಯ ರೆಡ್ ಕ್ರಾಸ್ ಸೊಸೈಟಿಯ ಜಿಲ್ಲಾ ಕಾರ್ಯದರ್ಶಿ ಪ್ರೊಫೆಸರ್ ವೀರಶೆಟ್ಟಿ ಮೈಲರ್ಕರ್ ಮಾತನಾಡಿ, ರೆಡ್ ಕ್ರಾಸ್ ಸಂಸ್ಥೆಯು ಜನರ ನೋವು ಸಂಕಷ್ಟಗಳಿಗೆ ಧ್ವನಿಯಾಗಿದೆ. ಅವಶ್ಯಕತೆ ಇರುವವರಿಗೆ ಅದು ನಿರಂತರವಾಗಿ ಸಹಾಯ ಮಾಡುತ್ತಿದೆ. ಕೋವಿಡ್ ಸಮಯದಲ್ಲೂ ರೆಡ್ ಕ್ರಾಸ್ ಸಂಸ್ಥೆ ಉತ್ತಮ ಕೆಲಸ ಮಾಡಿದೆ ಎಂದರು. ರೆಡ್ ಕ್ರಾಸ್ ಸಂಸ್ಥೆಯ ವತಿಯಿಂದ ಪಾಲಿಟೆಕ್ನಿಕ್ ಕಾಲೇಜಿನ ಗ್ರೂಪ್ ಡಿ ನೌಕರರಿಗೆ ಮತ್ತು ವಿದ್ಯಾರ್ಥಿನಿಯರಿಗೆ ಸ್ವಚ್ಛತಾ ಸಾಮಗ್ರಿಗಳನ್ನು ವಿತರಿಸಿದರು. ರಕ್ತದಾನ ಶಿಬಿರದಲ್ಲಿ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನ ಶಿವಕುಮಾರ್ ಕಟ್ಟೆ, ಮಹೇಶ್ ಶೇಗದಾರ್, ಅಮೀರ್ ಪಟೇಲ್, ಉಮೇಶ್ ತೆಂಗಂಪುರ್, ವಾಜಿದ್, ಅರುಣ್ ಮೋಕಾಶಿ ಸೇರಿದಂತೆ ಒಟ್ಟು 31 ಜನ ರಕ್ತದಾನ ಮಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪಾಲಿಟೆಕ್ನಿಕ್ ಕಾಲೇಜಿನ ಪ್ರಾಚಾರ್ಯರಾದ ಪ್ರೊಫೆಸರ್ ವಿಜಯಕುಮಾರ್ ಜಾಧವ್ ವಹಿಸಿದರು. ಪ್ರೊಫೆಸರ್ ಸುರೇಖಾ ಚಾಲಕ್ ಕಾರ್ಯಕ್ರಮ ನಿರ್ವಹಿಸಿದರು. ಪ್ರೊಫೆಸರ್ ಶೈಲಜಾ ಶಾಮರಾವ್ ಸ್ವಾಗತಿಸಿದರೆ ಪ್ರೊಫೆಸರ್ ರಾಮಕೃಷ್ಣ ಪಿ ವಂದಿಸಿದರು. ಎನ್ಎಸ್ಎಸ್ ಅಧಿಕಾರಿ ಅರುಣ್ ಮುಕೇಶಿ, ರೆಡ್ ಕ್ರಾಸ್ ಸಂಯೋಜಕ ಉಮೇಶ್ ತೆಗಂಪುರ್ ಉಪಸ್ಥಿತರಿದ್ದರು. ಇಂದು ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚಿಟ್ಟ ಗ್ರಾಮದಲ್ಲಿ ಸದಸ್ಯತ್ವ ಅಭಿಯಾನ 2024ರ ವಿಶೇಷ ಸಭೆ ಜರುಗಿತು. ಸಭೆಯಲ್ಲಿ ಮಾತನಾಡಿದ ಮಂಡಲ ಅಧ್ಯಕ್ಷರಾದ ಗುರುನಾಥ್ ರಾಜ್ಗಿರ ಬಗ್ದಲ್ ಮಾತನಾಡುತ್ತಾ, ಈಗಾಗಲೇ ನಾವು 16,000 ಸದಸ್ಯರ ನೋಂದಣಿ ಪೂರ್ತಿ ಮಾಡಿದ್ದೇವೆ. ಮುಂದೆ 12 ಗಂಟೆ ಒಳಗಾಗಿ 25,000 ಸದಸ್ಯರ ನೋಂದಣಿ ಮಾಡಿಸಲೇಬೇಕು ಎಂದು ಪ್ರತಿಯೊಬ್ಬರಿಗೂ ಗುರಿ ಪ್ರಧಾನ ಕೆಲಸ ಮಾಡುವಂತೆ ಮನವಿ ಮಾಡಿಕೊಂಡರು. ಸಭೆಯಲ್ಲಿ ಮಂಡಲ ಪ್ರಧಾನ ಕಾರ್ಯದರ್ಶಿ ಚಂದ್ರಯ್ಯ ಸ್ವಾಮಿ, ಸಂಜಯ್ ಕೋಳಿ, ಜಿಲ್ಲಾ ಸಹ ವಕ್ತಾರ್ ಗುರುನಾಥ್ ಅಡ್ಡೆ, ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಸಂತೋಷ್ ರೆಡ್ಡಿ, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಬಾಬುರಾವ್ ಮಲ್ಕಾಪುರೆ, ಜೋಸೆಫ್ ಕೊಡ್ಡೇಕರ್, ಜಿಲ್ಲಾ ಮಹಿಳಾ ಮೋರ್ಚಾ ಕಾರ್ಯದರ್ಶಿ ಸುನೀತಾ, ಮಂಡಲ ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ನಾಗಮ್ಮ, ಮಂಡಲ ಯುವ ಮೋರ್ಚಾ ಅಧ್ಯಕ್ಷ ಶಿವ್ ಸುಲ್ತಾನ್ಪುರ್, ಅರವಿಂದ್ ಪಾಟೀಲ್, ಶಿವಾಜಿ ಪಾಟೀಲ್, ಸೂರ್ಯಕಾಂತ್ ಎದ್ಲಾಪುರ್ ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಮುಂದೆ ಹೋದ್ರೆ ಏನಾಯ್ತು ಅಂತ ಹೇಳ, ಮುಂದೆ ಹೋಗಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಕಡೆ ಒಂದು 2 ಮಿನಿಟ್ನ ಟೈಮ್ ತಗೋತೀನಿ. ಯಾರಿಗಾರ ನನಗೆ ಇನ್ನ ತಕ ಮಾಡ್ಲಾಕ್ ಬರಲ್ಲ ಅಂಬೋರ್ ಇದ್ರೆ ಹೇಳ್ರಿ, ನಾನು ಒಂದು 2 ಮಿನಿಟ್ ಹೇಳ್ಕೊಡ್ತೀನಿ ಹಿಂಗೆ ಮಾಡಿರಿ ಅಂತೇಳಿ. ಈಸಿ. ನೀವು ಯಾರ ಮನೆಗೆ ಹೋಗೋದು ಅದು ಸೆಕೆಂಡ್ರಿ, ನಾಳೆ ಹೋಗೋದು ಮನೆ ಹೋಗಿ ಫೋನ್ಸ್ ಇರ್ತವೆ. ನಿಮ್ಮ ಫೋನ್ನಾಗೆ ಹೆಚ್ಚಿಗೆ ಆಗಬೇಕಾಯ್ತು ಅಂದ್ರೆ ನಿಮ್ಮ ಫೋನ್ ಬುಕ್ ಓಪನ್ ಮಾಡಿ ನಿಮ್ದೇ. ನೀವು ಯಾರ ಮನೆಗೆ ಹೋಗಿದ್ರೆ ಈಗ ನಿಮ್ಗೆ ಆಲ್ರೆಡಿ ಅದಕ್ಕೊಂದು ಲಿಂಕ್ ಬಂದದ, ಆ ಲಿಂಕ್ ಓಪನ್ ಮಾಡಿರಿ. ಈಗ ಮಾಡಿದ್ರಲ್ಲ, ಈ ಲಿಂಕ್ ಇದೆ, ನಂಗೆ ಹಿಂಗೆ ಬಂದಿದ್ದದ. ಆ ಲಿಂಕ್ ನರೇಂದ್ರ ಮೋದಿ ಎಂಬ ಲಿಂಕಿಗೆ ಒತ್ತು ನೀವು ಫಸ್ಟ್ ನಿಮ್ಮ ಮನೆ ಕುಂತೆ ಒತ್ತು ಬಾಯಲ್ಲಿ ನಿಮ್ಮ ನಂಬರ್ ಕೇಳ್ಬೇಕು. ಆ ನೋಟ್ ಹಾಕೊಂಡು ನಿಮ್ಮ ನಂಬರ್ ಏನು ಹಾಕೊಂಡಿರಲ್ಲ, ಆ ನೋಡ ಅವ್ರ ನಂಬರ್ ಹಾಕ್ಬೇಕು. ಫೋನ್ ಚಾಲೂ ಇರ್ಬೇಕು, ಫೋನ್ ಕಟ್ ಮಾಡಬೇಡ್ರಿ. ಅವ್ರಿಗೆ ಏನು ಹೇಳ್ರಿ, ಅಣ್ಣ ನಿಮ್ಗೊಂದು OTP ಬಂದು, OTP ಕಂಪಲ್ಸರಿ, OTP ಹಾಕೋರಿ ಅಣ್ಣ. ಅವ್ರ ಹೆಸರ ನಿಮ್ಗೆ ಗೊತ್ತದ, ಆಯ್ತಣ್ಣ. ನೀವು ಮನೆ ನಂಬರ್ ಏನು ಯಾವ ಬೇಕಾಗಿಲ್ಲ, ಅವೇವು ನೆಸಸರಿ ಇಲ್ಲ. ಗೊತ್ತಿದ್ರೆ ಹಾಕ್ರಿ. ಗೊತ್ತಿರೋಲ್ಲ ರಾಮ್ಲು ದೊಡ್ಡಬಾವಿ ಅಮಲಾಪುರ್ ಬಸ್ ಡೇಟ್ ಆಫ್ ಬರ್ತ್ ಏಜ್ ಎಟ್ಟದ ಅಂದಾಜ 42 ಅದ. ಮೊನ್ನೆ ಶನಿವಾರ ಪ್ರಮಾಣ ವಚನ ಸ್ವೀಕರಿಸಿದ ಆಮ್ ಆದ್ಮಿ ಪಕ್ಷದ ನಾಯಕಿ ಅತಿಶಿ ಇಂದು ಸೋಮವಾರ ದೆಹಲಿಯ 8ನೇ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿಕೊಂಡರು. ದೆಹಲಿ ವಿಧಾನಸಭೆಯ ಅಧಿವೇಶನ ಇದೆ. ಸೆಪ್ಟೆಂಬರ್ 26 ಮತ್ತು 27ರಂದು ನಡೆಯಲಿದೆ. ಅತೀಶ್ ಅವರು ಸರ್ಕಾರದಲ್ಲಿ ಶಿಕ್ಷಣ, ಆದಾಯ, ಹಣಕಾಸು, ವಿದ್ಯುತ್ ಮತ್ತು ಲೋಕೋಪಯೋಗಿ ಇಲಾಖೆ ಸೇರಿದಂತೆ 13 ಖಾತೆಗಳನ್ನು ತಮ್ಮ ಬಳಿ ಉಳಿಸಿಕೊಂಡಿದ್ದಾರೆ. ಭಗವಾನ್ ರಾಮನ್
ಖಾದೌನ್ನನ್ನು ಸಿಂಹಾಸನದ ಮೇಲೆ ಕೂರಿಸಿ ಭಾರತ ಆಳಿದಂತೆ ದೆಹಲಿಯ ಮುಖ್ಯಮಂತ್ರಿಯಾಗಿ ನಾನು ಮುಂದಿನ 4 ತಿಂಗಳು ಕೆಲಸ ಮಾಡುತ್ತೇನೆ. ಅರವಿಂದ್ ಕೇಜ್ರಿವಾಲ್ ಅವರು ಮುಖ್ಯಮಂತ್ರಿ ಪದವಿಯಿಂದ ಕೆಳಗಿಳಿಯುವ ಮೂಲಕ ರಾಜಕೀಯದಲ್ಲಿ ಘನತೆ ಉಳಿಸಿಕೊಂಡಿದ್ದಾರೆ. ಅವರ ವ್ಯಕ್ತಿತ್ವವನ್ನು ಹಾಳು ಮಾಡಲು ಬಿಜೆಪಿಯವರಿಗೆ ಅವಕಾಶ ನೀಡುವುದಿಲ್ಲ ಎಂದು ಅಧಿಕಾರ ವಹಿಸಿಕೊಂಡ ಕೂಡಲೇ ಹೇಳಿದರು. ಇಲ್ಲಿ ಇಂದು ಕಂಡ ವಿಶೇಷತೆ ಎಂದರೆ ಅರವಿಂದ್ ಕೇಜ್ರಿವಾಲ್ ಅವರು ಮುಖ್ಯಮಂತ್ರಿಯಾಗಿ ಕುಳಿತುಕೊಂಡಿದ್ದ ಕುರ್ಚಿಯಲ್ಲಿ ಕೂರದೆ ಅತೀಶ್ ಅವರು ಪಕ್ಕದಲ್ಲಿ ಕುರ್ಚಿ ಹಾಕಿ ಕುಳಿತರು. ಕೇಜ್ರಿವಾಲ್ ಅವರು ಕುಳಿತುಕೊಂಡಿದ್ದ ಕುರ್ಚಿ ಹಾಗೆಯೇ ಖಾಲಿ ಇದೆ. ಸೌರಭ್ ಭಾರದ್ವಾಜ್ ಅವರ ಅಡಿಯಲ್ಲಿ 8 ಇಲಾಖೆಗಳನ್ನು ಹೊಂದಿದ್ದಾರೆ. ಆರೋಗ್ಯ, ಪ್ರವಾಸೋದ್ಯಮ, ಕಲೆ ಮತ್ತು ಸಂಸ್ಕೃತಿ ಸೇರಿದಂತೆ ಅತೀಶ್ ನಂತರ ಅತಿ ಹೆಚ್ಚು ಖಾತೆಗಳನ್ನು ಹೊಂದಿದ್ದಾರೆ. ಹೊಸದಾಗಿ ಸೇರ್ಪಡೆಗೊಂಡ ಮುಖೇಶ್ ಅಹ್ಮದ್ ಅವರು ಕಾರ್ಮಿಕ, ಎಸ್ಸಿ ಮತ್ತು ಎಸ್ಟಿ, ಉದ್ಯೋಗ ಮತ್ತು ಭೂ ಮತ್ತು ಕಟ್ಟಡ ಇಲಾಖೆಗಳ ಖಾತೆಯನ್ನು ಪಡೆದುಕೊಂಡಿದ್ದಾರೆ. ಗೋಪಾಲ್ ರೈ ಅವರಿಗೆ ಅಭಿವೃದ್ಧಿ, ಸಾಮಾನ್ಯ ಆಡಳಿತ ಇಲಾಖೆ, ಪರಿಸರ ಮತ್ತು ಅರಣ್ಯ ಖಾತೆಗಳನ್ನು ನೀಡಲಾಗಿದೆ. ಕೈಲಾಸ್ ಗೆಹ್ಲೋಟ್ ಅವರು ತಮ್ಮ ಹಿಂದಿನ ಖಾತೆಗಳಾದ ಸಾರಿಗೆ, ಗೃಹ ಆಡಳಿತ, ಸುಧಾರಣೆಗಳು, ಮಹಿಳೆಯರು ಮತ್ತು ಮಕ್ಕಳ ಅಭಿವೃದ್ಧಿ ಉಳಿಸಿಕೊಂಡಿದ್ದಾರೆ. ಅತೀಶ್ ನೇತೃತ್ವದ ಹೊಸ ಸಚಿವ ಸಂಪುಟವು ಮುಂದಿನ ವರ್ಷ ಫೆಬ್ರವರಿಯಲ್ಲಿದೆ. ದೆಹಲಿ ಚುನಾವಣೆ ಎದುರಿಸುವ ಮುನ್ನ ಪ್ರಾರಂಭಿಸಲು ಬಾಕಿ ಉಳಿದಿರುವ ಯೋಜನೆಗಳು ಮತ್ತು ಹೊಸ ಉಪಕ್ರಮಗಳ ದೀರ್ಘ ಪಟ್ಟಿಯನ್ನು ಹೊಂದಿದೆ. आज मैंने दिल्ली के मुख्यमंत्री का कार्यभार संभाला है, जिम्मेदारी संभाली है। आज मेरे मन की वही व्यथा है जो भरत जी की थी जब भगवान श्री राम 14 वर्ष के लिए अयोध्या से वनवास पे गए और भरत जी को अयोध्या का शासन संभालना पड़ा। जिस तरह भरत जी ने 14 साल तक भगवान श्री राम की खड़ाऊ रखकर अयोध्या का शासन संभाला, उसी तरह से आने वाले 4 महीने के लिए मैं दिल्ली सरकार चलाऊंगी। भगवान श्री राम ने अपने पिताजी द्वारा दिए गए एक वचन को निभाने के लिए 14 साल का वनवास स्वीकार किया। इसीलिए हम भगवान श्री राम को मर्यादा पुरुषोत्तम कहते हैं। उनकी जिंदगी हम सबके लिए मर्यादा और नैतिकता की एक मिसाल है। बिल्कुल उसी तरह अरविंद केजरीवाल जी ने इस देश की राजनीति में मर्यादा और नैतिकता की एक मिसाल कायम की है। पिछले 2 साल से भारतीय जनता पार्टी ने अरविंद केजरीवाल जी पर कीचड़ उछालने में कोई भी कसर नहीं छोड़ी। उन पर झूठे मुकदमे लगाए, उनको गिरफ्तार किया, उनको 6 महीने तक जेल में रखा। जब अरविंद केजरीवाल जी को सुप्रीम कोर्ट ने ज़मानत दी तो उन्होंने कहा कि अरविंद केजरीवाल जी की गिरफ्तारी एक दुर्भावना के तहत हुई है। शायद कोई भी और नेता होता तो मुख्यमंत्री की कुर्सी पर बैठने से पहले 2 मिनट भी नहीं सोचता, लेकिन अरविंद केजरीवाल जी ने कहा कि मैं तब तक मुख्यमंत्री की इस कुर्सी पर नहीं बैठूंगा जब तक दिल्ली के लोग उनकी ईमानदारी पर भरोसा नहीं दिखाते हैं, और उन्होंने मुख्यमंत्री पद से इस्तीफा दे दिया। लेकिन दिल्ली के मुख्यमंत्री की कुर्सी, ये कुर्सी अरविंद केजरीवाल जी की है। मुझे पूरा भरोसा है कि फरवरी में 4 महीने में जो आने वाले चुनाव हैं, दिल्ली के लोग अपने प्यार के साथ, अपने आशीर्वाद के साथ, अपने भरोसे के साथ फिर से अरविंद केजरीवाल जी को मुख्यमंत्री की कुर्सी पर बैठाएंगे। तब तक ये कुर्सी इसी कमरे में रहेगी, अरविंद केजरीवाल जी का इंतज़ार करेगी। धन्यवाद। ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬಿಬಿಎಂಪಿಗೆ ಸೇರಿದ ಮಲ್ಲೇಶ್ವರಂನ ರಾಜಶೇಖರ್ ಆಟದ ಮೈದಾನದಲ್ಲಿ ನಿನ್ನೆ ಭಾನುವಾರ ಸಂಜೆ 4:30 ಸುಮಾರಿಗೆ
ಕಬ್ಬಿಣದ ಗೇಟ್ ಮುರಿದು ಬಿದ್ದು ಮೃತಪಟ್ಟ 10 ವರ್ಷದ ಬಾಲಕ ನಿರಂಜನ್ ಕುಟುಂಬಕ್ಕೆ 10 ಲಕ್ಷ ರೂಪಾಯಿ ಪರಿಹಾರವನ್ನು ನೀಡಲಾಗುವುದು ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಮೃತ ಬಾಲಕನ ಕುಟುಂಬಕ್ಕೆ ರಾಜ್ಯ ಸರ್ಕಾರ ಬಿಬಿಎಂಪಿಯಿಂದ 5 ಲಕ್ಷ ರೂಪಾಯಿ ಮತ್ತು ಗಾಂಧಿನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯಿಂದ 5 ಲಕ್ಷ ರೂಪಾಯಿ ಸೇರಿ ಒಟ್ಟು 10 ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುವುದು ಎಂದರು. ಘಟನೆ ಬಗ್ಗೆ ಇಂದು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿರುವ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್, ಆಟದ ಮೈದಾನದ ಸಮಸ್ಯೆಯನ್ನು ಪರಿಶೀಲಿಸಲು ಸಮಿತಿಯನ್ನು ರಚಿಸಲಾಗುತ್ತಿದ್ದು 1 ವಾರದೊಳಗೆ ವರದಿಯನ್ನು ಸಲ್ಲಿಸಲು ಕೇಳಲಾಗುವುದು ಎಂದರು. ಒಂದು 10 ವರ್ಷದಿಂದ 10 ವರ್ಷದಲ್ಲಿ 4 ಸಲ ಕಾಮಗಾರಿ ಆಗಿದೆ. ಇದು ಇನ್ನೂ ಇನ್ಕಂಪ್ಲೀಟೇ. ಗೇಟೆಲ್ಲ ಅಷ್ಟೊಂದು ಭದ್ರ ಇಲ್ಲ. ಗೇಟೆಲ್ಲನೂ ಅಷ್ಟೊಂದು ಭದ್ರವಾಗಿ ಕಟ್ಟಿರೋದು ಮಾಡೋದೇನಿಲ್ಲ. ತಳ್ಳಿದ್ರೆ ಬೀಳೋ ಥರ ಇದೆ. ಮತ್ತು ಗ್ರೌಂಡು ಇನ್ನೂ ಈ ಮೋರಿಗಳು ನಮಗೆ ನೆಸಿಟಿ ಇರಲಿಲ್ಲ. ಚಿಕ್ಕ ಗ್ರೌಂಡ್ ಆದ್ದರಿಂದ ನಮಗೆ ನೆಸಿಟಿ ಕೂಡ ಇರಲಿಲ್ಲ. ಇಲ್ಲಿ ಸಾವಾಗಿದೆ. ಇವಾಗ ಬಿದ್ದು ಗೇಟ್ ಹಿಂಗೆ ತಳ್ಳಿದ್ದಕ್ಕೆ ಗಾಡಿಯಲ್ಲಿ ಹಿಂಗೆ ಬಂದು ಸೈಕಲಲ್ಲಿ ಬಂದು ಹಿಂಗೆ ತಳ್ಳಿದ್ದಾರೆ. ಅದು ಅವ್ರ ಮೇಲೆ ಬಿದ್ದು ಅದು ಹಾಸ್ಪಿಟಲ್ ಸೇರಿದ ತಕ್ಷಣ ಹುಡುಗ ಸತ್ತೋಗಿದ್ದಾನೆ. ನಿರಂಜನ 4 ಗಂಟೆಗೆ ಸರಿ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಮಗೆ 4-6 ಗಂಟೆಗೆ ಅವಾಗ ಗೊತ್ತಾಯಿತು. ಗೇಟ್ ಅವ್ರ ಮೇಲೆ ಬಿದ್ದಿದ್ದಂತೆ ಸರ್. ಎತ್ತಕ್ಕಾಗ್ತಾ ಇರಲಿಲ್ವಂತೆ. ಒಂದು 7-8 ಜನ ಸೇರಿ ಎತ್ತಿರೋದಂತೆ ಸರ್. ಮಕ್ಕಳೊಬ್ಬಳು ಇದ್ದಾಳೆ ಸರಿ ಹೋಗಿ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೌನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.